ಹಾಯ್ ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್. ಮತ್ತೊಮ್ಮೆ ಒಂದು ಕಪ್ ಕಾಫಿ ಜೊತೆ ಈ ನಿಮ್ಮ ಸುಮ. ಹೀಗೆ ಹಾಗೆ ಸುಮ್ಮನೆ ಒಂದು ಫನ್ನಿ ಬಟ್ ಅಗತ್ಯ ವಿಷಯ ಹಂಚಿಕೊಳ್ಳಲು ಹೆಚ್ಚಿಸುವೆ ಸ್ನೇಹಿತರೆ. ಆತ್ಮೀಯರೇ, ಪ್ರತಿ ಮನೆಯಲ್ಲೂ ಪ್ರತಿ ವ್ಯಕ್ತಿಯ ಜೀವಿತದಲ್ಲೂ ತನ್ನದೇ ಆದ ಪ್ರಿಯವಾದ ಒಂದು ವಸ್ತು ಇರುವುದು ಸಹಜವೇ. ಅದು ಬುಕ್ ಆಗಿರಬಹುದು, ಕಾರ್ ಅಥವಾ ಬೈಕ್, ಇಲ್ಲವೇ ಒಂದು ಪ್ರಿಯವಾದ ನಿಮ್ಮದೇ ಕುರ್ಚಿ, ಈಸಿ ಚೇರ್ ಅಥವಾ ಟೇಬಲ್. ಅಷ್ಟೇಕೆ ಬಹಳ ಪ್ರಿಯವಾದ ಊಟ ಮಾಡುವ ತಟ್ಟೆ, ಕಾಫಿ ಮಗ್, ಹೌದಲ್ವಾ? ನಮ್ಮದೇ ತಟ್ಟೆ ಕಾಫಿ ಮಗ್ಗಲ್ಲಿ ಊಟ ಅಥವಾ ಕಾಫಿ ಕುಡಿದಾಗ ಸಿಗುವ ಸಮಾಧಾನ ಬೇರೆಲ್ಲೂ ಸಿಗೋದಿಲ್ಲ. ಒಪ್ಪುವಿರಲ್ವಾ ಸ್ನೇಹಿತರೆ? ಈ ಮಾನಸಿಕ ಸ್ಥಿತಿ ನಿಮ್ಮಲ್ಲೂ ಇದೆಯಾ? ಇರಲೇಬೇಕು. ಒಂಚೂರು ಗಮನಿಸಿ ನಿಮ್ಮ ಪ್ರಿಯವಾದ ವಸ್ತುವಿನ ಬಗ್ಗೆ. ಆಗ ನಿಮ್ಮ ಅರಿವಿಗೆ ಬಾರದೆ ನಿಮ್ಮ ಮುಖದಲ್ಲಿ ನಗು ಅಥವಾ ಹೊಳಪು ಮೂಡಿ ಎಸ್ ಹೌದು ಸುಮಾ ಅವರೇ ಅಂದ್ಕೊಳ್ತೀರ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಆ ವಸ್ತುವಿನ ಮೇಲೆ ಕೈ ಆಡಿಸುವಿರಿ ಕೂಡ. ಹೌದು ಸ್ನೇಹಿತರೆ, ಈ ದಿನ ನಾನು ಇದೇ ರೀತಿ ಬಹಳ ಮೆಚ್ಚುಗೆಯ, ಪ್ರತಿ ಕೆಲಸಕ್ಕೂ ರೈಟ್ ಹ್ಯಾಂಡ್ ಆಗಿ ಇರುವ ಒಂದು ವಸ್ತುವಿನ ಬಗ್ಗೆ ಹಾಗೇ ಸುಮ್ಮನೆ ಒಂದೆರಡು ಮಾತು. ಆ ವಸ್ತು ಪಿಂಕ್ ಸ್ಟೂಲ್. ನೀಲ್ ಕಮಲ್ ಅವರ ಪಿಂಕ್ ಸ್ಟೂಲ್. ನಮ್ಮ ಮನೆಯ ಪ್ರತಿ ಚಿಕ್ಕ ಪುಟ್ಟ ಕೆಲಸಕ್ಕೂ ಇದು ನಮ್ಮ ಜೊತೆಯಲ್ಲೇ ಇರುತ್ತೆ. ಅಷ್ಟೇಕೆ ಬೇಕೇ ಬೇಕು. ಈ ಪಿಂಕಿ ಇಲ್ಲ ಅಂದರೆ ಆ ಕೆಲಸ ಮಾಡಲು ಆಗಲ್ವಾ ಅನ್ನುವಷ್ಟು ಆಪ್ತತೆ ಸ್ನೇಹಿತರೆ. 29 ವರ್ಷಗಳ ಬಾಂಧವ್ಯ, ಅದಕ್ಕೂ ನಮಗೂ. ಮಕ್ಕಳು ಚಿಕ್ಕವರಿದ್ದಾಗ ಅದು ಮಕ್ಕಳ ಅಗತ್ಯವನ್ನ ಅದರ ಮೇಲಿಟ್ಟು ಮಗುವನ್ನ ಡ್ರೆಸ್ ಮಾಡಲು ಡ್ರೆಸ್ಸಿಂಗ್ ಟೇಬಲ್ ಆಗ್ತಿತ್ತು. ಹಾಗೆ ಪ್ರತಿ ಹಂತದಲ್ಲೂ ಅದು ತನ್ನದೇ ಆದ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿರ್ವಹಿಸಿ ಈಗ ಗಾರ್ಡನಿಂಗ್ ಮಾಡುವಾಗ ಬ್ಯಾಕ್ ಯಾರ್ಡಲ್ಲಾಗಲಿ ಅಥವಾ ಫ್ರಂಟ್ ಕಾಂಪೌಂಡ್ನಲ್ಲಾಗಲಿ ಕುಳಿತುಕೊಳ್ಳಲು ಆಸರೆ ಆಗಿದೆ. ಕರ್ಟನ್ಸ್ ಹಾಕುವಾಗ ಜೊತೆ ಕೊಡುತ್ತೆ. ಕೆಲವೊಮ್ಮೆ ಬ್ಯಾಕ್ ಯಾರ್ಡ್ನಲ್ಲಿ ಗಾರ್ಡನ್ನಲ್ಲಿ ಕುಳಿತು ಊಟ ಮಾಡುವಾಗ ಅದು ಟೇಬಲ್ ಆಗಿಯೂ ನಮ್ಮ ಸೇವೆಗೆ ಸಿದ್ಧವಾಗುತ್ತೆ. ಅಂತೂ ಇಂತೂ ಪಿಂಕಿ ಬಹಳವಾಗಿ ಅದು ನಮ್ಮ ಜೀವಿತದ ಅವಿಭಾಜ್ಯ ಅಂಗವಾಗಿದೆ ಅಂದರೆ ತಪ್ಪಾಗ್ಲಾರದು ಸ್ನೇಹಿತರೆ. ಪಿಂಕಿ ಅಷ್ಟೇ ಅಲ್ಲದೆ ಕಾರ್ ಡಿಕ್ಕಿಯಲ್ಲಿ ಕುಳಿತು ನಾವು ಹೋಗುವಲ್ಲಿಗೆಲ್ಲ ಜೊತೆಯಾಗಿ ಬರುವ ಈ ಪಿಂಕ್ ಸ್ಟೂಲ್ ಅದ್ಭುತ, ಅಮೋಘ ಅಂದರೆ ತಪ್ಪಾಗಲಾರದು ಆತ್ಮೀಯರೇ. ಪಿಂಕಿ ಡಿಕ್ಕಿಯಲ್ಲಿ ತನ್ನದೇ ಜಾಗ ಪಡೆದಿದೆ. ಎಷ್ಟೋ ಬಾರಿ ಪ್ರಕೃತಿಯ ಸೌಂದರ್ಯ ಮುಂಜಾನೆ ಅಥವಾ ಮುಸ್ಸಂಜೆಯ ಸಮಯದಲ್ಲಿ ಸ್ವಲ್ಪ ಸಮಯ ಗಾಡಿ ನಿಲ್ಲಿಸಿ ಆ ಸ್ಟೂಲ್ ಮೇಲೆ ಕುಳಿತು ಪ್ರಕೃತಿಯನ್ನ ಆನಂದಿಸಿರುವುದೂ ಉಂಟು. ಅದು ಒಂಥರ ಗೆಳತಿ ಅನ್ನಬಹುದು. ಇನ್ನು ಮನೆ ಯಜಮಾನರಿಗೆ ಪಿಂಕಿ ಬ್ಯಾಕ್ ಯಾರ್ಡ್ನಲ್ಲಿ ಇದ್ದಾಗ ಮೊಬೈಲ್, ಲ್ಯಾಪ್ಟಾಪ್ ಟೇಬಲ್ ಆಗಿಯೂ, ಬಲ್ಬ್ ಹಾಕುವಾಗ ಸಪೋರ್ಟರ್ ಆಗಿಯೂ, ಅಷ್ಟೇಕೆ ಆರಾಮಾಗಿ ಈಸಿ ಚೇರಲ್ಲಿ ಕುಳಿತು ಪೇಪರ್ ಅಥವಾ ಟಿವಿ ನೋಡುವಾಗ ಕಾಲ್ಮಣೆಯಾಗಿಯೂ ಅಸಿಸ್ಟ್ ಮಾಡುತ್ತೆ ಅಂದರೆ ತಪ್ಪಾಗಲಾರದು. ಅಂತೂ ನಮ್ಮ ಮನೆಯ ಎಲ್ಲ ಕೆಲಸದಲ್ಲೂ ಜೊತೆಯಾಗಿ ಜೀವ ತುಂಬುವ ನಿರ್ಜೀವ ವಸ್ತು ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ಕ್ಷಮೆ ಇರ್ಲಿಪ್ಪ. ಏನಪ್ಪ ಸುಮಾ ಯಾವುದೋ ಪಿಂಕ್ ಸ್ಟೂಲ್ ಬಗ್ಗೆ ಮಾತಾಡಿ ಬೋರ್ ಮಾಡ್ತಿದ್ದಾರೆ ಅಂತ ಅನಿಸಿದರೆ ಮತ್ತೊಮ್ಮೆ ಕ್ಷಮೆ ಕೇಳುವೆ. ಒಂದು ಮಾತು ಯಾರಲ್ಲೂ ಹೇಳಬೇಡಿ, ಮತ್ತೆ ಸಮೀಪ ಬನ್ನಿ ಒಂಚೂರು. ಏನಿಲ್ಲ, ನಮ್ಮ ಮನೆಯಲ್ಲಿ ಪಿಂಕಿ ಇರುವಂತೆ ನಿಮ್ಮ ಮನೆಯಲ್ಲೂ ವರ್ಷಗಳಿಂದ ಜೊತೆಯಾಗಿರುವ, ಬಾಂಧವ್ಯ ಬೆಳೆದಿರುವ ವಸ್ತುಗಳಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ಅಷ್ಟೇ ಫ್ರೆಂಡ್ಸ್. ಸಿ ಯು, ಟೇಕ್ ಕೇರ್.